ಅಧಿಕಾರಿಗಳಿಗೆ ನಾವು ಈ ಕ್ರಮ ವಹಿಸಿ ಅಂತ ಹೇಳಿ ಒಂದು ವಾರದಿಂದ ನಾವು ಫೋನ್ ಮೂಲಕ ವಿಷಯ ತಿಳಿಸೇವೆ. ಆದರೂ ಕೂಡ ಎಲ್ಲೇ ಒಂದು ಕಡೆಗೆ ಅವ್ರ ಕೆಲಸದ ಒತ್ತಡ ಏನೋ ಹೊರಗದಾರ. ನಮಗೆ ಅಧಿಕಾರಿಗಳ ಮೇಲೆ ಯಾವುದೇ ಅಧಿಕಾರಿಗಳನ್ನ ನಮಗೆ ಬೇಜಾರಿಲ್ಲ. ನಾವು ಅನ್ನೋದೇನು ಈಗ ಹಳ್ಳಿಗಳಾಗ 100-200 ರೂಪಾಯಿ ಸಂಪಾದನೆ, ಅದು ಈ ಸೀಸನ್ನಾಗ ಮಾರ್ಕೆಟ್ ರೇಟ್ ಎಲ್ಲ ಕಡಿಮೆ ಇರೋದಕ್ಕೆ ಜನ ಅವ್ರ ಕೆಲಸ ಅವ್ರ ಮಾಡ್ಕೊಳಕತ್ತಾರೆ. ಹಾಗಾಗಿ ಸಮಸ್ಯೆ. ಆಮೇಲೆ ಈಗೇನು ಫೈನಾನ್ಷಿಯರ್ ಒಂದು ಕಾರ್ಡಿನ ತಪ್ಸ್ಕೊಂಡ್ರು ಜನ ಏನೋ ಮಾಡಿ ಸಿದ್ದರಾಮಯ್ಯವ್ರು ಏನೋ ಒಂದು ಅನುಕೂಲ ಮಾಡಿದ್ರು, ಬಡವರಿಗೆ ಒತ್ತಡ ಮಾಡಿಬಿಡ್ರಿ ಅನುಕೂಲ ಮಾಡಿ ಅದೇನು ತಪ್ಸ್ಕೊಂಡ್ರು. ಈಗ ಏನಾಗೈತೆ ಅಂದ್ರೆ 100-200 ರೂಪಾಯಿ ಕೂಲಿ ಇಡೋದು, ಅವರು ಇಸ್ಪೆಟ್ಟು ಓದಿಸಾಡ ಗಂಡು ಮಕ್ಕಳು ತೊಗೊಂಬರೋದು, ಅವ್ರು ಹಾಳು ಮಾಡಿ ಹೋಗೋದು ಮತ್ತೆ 8 ಹೊಡೆಯೋದು. ಹಾಗಾಗಿ ಆ ಪ್ರಕರಣಗಳು ನಿಮ್ಮ ಸ್ಟೇಷನ್ಗೆ ಬರ್ತಾವೆ, ಅದನ್ನು ನೀವು ಸರಿ ಮಾಡ್ತಾರೆ. ಅದಕ್ಕೆ ನಾವು ಅನ್ನೋದೇನು ಇಂಥವು ಏನು ಅಕ್ರಮ ಚಟುವಟಿಕೆಯನ್ನು ಇಸ್ಪೆಟ್ಟು ಓದಿಸಿ, ಬರೀ ಇಸ್ಪೆಟ್ಟಿನ ಅಷ್ಟಲ್ರಿ ಮೇಡಮ್ ಹೇಳೋದು ನಾವು, ಇಸ್ಪೆಟ್ಟು ಓದಿಸಿ ಎಲ್ಲಕ್ಕೂ ಕಡಿವಾಣ ಹಾಕ್ಬಿಟ್ಟು. ಹಾಗಾಗಿ ಈ ಭಾಗದ ಎಲ್ಲ ಬಡವರು ಇರೋದು ಮೂಲತಃವಾಗಿ ಇಲ್ಲಿಂದ ಬೇರೆ ಕಡೆ ವಲಸೆ ಹೋಗಿ ಜೀವನ ಮಾಡಿರೋದು. ಹಾಗಾಗಿ ಹೆಣ್ಮಕ್ಳಿಗೆ ತೊಂದರೆ ಆಗ್ತೈತಿ. ಈಗ ಸಾರ್ವಜನಿಕವಾಗಿ ನಾವು ಹೇಳೋದೇನಂತಂದ್ರೆ ಇನ್ನೊಂದು 4 ಇವತ್ತು ನಾವು ಮನವಿ ಕೊಟ್ಟು ಇನ್ನು 2 ದಿನದಾಗ ಇದನ್ನು ಬಂದ್ ಮಾಡಿಲ್ಲ ಅಂತಂದ್ರೆ ನಾವು ಸೋಮವಾರ ದಿನ ಬಂದು ನಾವು ಇನ್ನೊಂದ್ಸಲ ಲೆಟ್ರ್ ಕೊಟ್ಟು ನಾವು ಇಲ್ಲೇ ಧರಣಿ ಮಾಡ್ಬೇಕಂತಂದೇಳಿ ತೀರ್ಮಾನ ಮಾಡ್ಕೊಂಡಾಗ. ಜೊತೆಗೆ ಎಣ್ಣೆ ಅದನ್ನು ಹಿಡ್ಕೊಂಡೆ ಆಲ್ಮೋಸ್ಟ್ ಭಾಳ ನಾವು ನಮ್ಮ ತಾಣ ಇರ್ತೀವಿ. ನಮಗೆ ಗಮನಕ್ಕೆ ಬಂದಿದ್ದೆಲ್ಲ ನಾವು ಆಲ್ಮೋಸ್ಟ್ ಹೇಳ್ತೀವಿ. ಇದ್ದಾಗ ಆಲ್ಮೋಸ್ಟ್ ಕರ್ಕೊಂಡು ಹೋಗಿ ಇನ್ಫಾರ್ಮೇಷನ್ ಇಟ್ಕೊಂಡು ಡ್ರೈವ್ ಮಾಡಿದ್ದೀವಿ. ಅವು ನಾವು ಮಾಡಿದ್ವಿ ಅಂತೇಳಿ ಅವ್ರನ್ನ ಕಡಿಮೆ ಮಾಡೋದು ಎಲ್ಲೋ ಗೊತ್ತಿಲ್ಲ ಮಾಡ್ತಾರೆ. ನಾವು ಇನ್ಫಾರ್ಮೇಷನ್ ತೆಗೆದು ಮಾಡಿದ್ದೀವಿ ಗೊತ್ತಿದ್ದಂಗೆ. ಹೌದಾ, ನೆಕ್ಸ್ಟ್ ಏನಾಗ್ತೋ ಆ ಥರ ನೋಡಿ ಮಾಡ್ತೀವಿ. ಇನ್ನೊಂದು ಮೇಡಮ್, ಈಗ ಆರೋಪಗಳು ಹೆಂಗೆ ಬರ್ತದವು ಅಂದ್ರೆ ಅಧಿಕಾರಿಗಳ ಮೇಲೆ ಹೋಗ್ತದವು. ಇವಾಗ ಈ ಗಣಪತಿ ಇದ್ರೊಳಗೆ ಅಧಿಕಾರಿಗಳು ಎಲ್ಲ ಬಿಜಿ ಅದಾರೆ. ಈಗ ಭಾಳ ಸುಮಾರು ಠಾಣೆಗಳಲ್ಲಿ ಅಧಿಕಾರಿಗಳು ಕಡಿಮೆ ಇರೋದಕ್ಕೋಸ್ಕರ ಅದು ಒಂದು ಸಮಸ್ಯೆ ಇದೆ. ಅಧಿಕಾರಿಗಳು ಕಡಿಮೆ ಅದಾರೆ. ರಾಣೆಬೆನ್ನೂರು ಈ ಗ್ರಾಮೀಣ ಮಟ್ಟದ ಗ್ರಾಮೀಣ ಸ್ಟೇಷನ್ ಕಡಿಮೆ ಅದಾರೆ, ಅಲ್ಲಿಗೆ ನಿಮ್ಗೆ ಕಡಿಮೆ ಇರ್ತಾರೆ. ಹಿಂಗಾಗಿ ಈ ಗಣಪತಿ ಹಬ್ಬ ಇರೋದಕ್ಕೆ ಏನೋ ಬಿಜಿ ಇರ್ಬೋದು, ಎಲ್ಲ ಆರಾಮಾತು ಸಮಸ್ಯೆ. ಇಲ್ಲೇ ಹಲಗೇರಿಯಿಂದ ಈ ಸ್ಟೇಷನಿಂದ ಒಂದು 100-200 ಮೀಟ್ರ್ನಾಗ ಆಡ್ತಾರಂತೆ. ಅದಕ್ಕೆ ಮೇಡಮ್ ಅದು ಒಂದು ನಮ್ಗೆ ಬಗೆಹರಿಸ್ಬೇಕು. ನಾವು ಅವ್ರ ಸಾಹೇಬ್ರಿಗೆ ಹೇಳ್ರಿ ಇದನ್ನು ಬಗೆಹರಿಸಿಲ್ಲ ಅಂತ ನಾವು ಸೋಮವಾರ ದಿನ ಬೆಳಗ್ಗೆ ಬಂದು KRS ಪಾರ್ಟಿನ ಸಾರ್ವಜನಿಕರಲ್ಲಿ ಸೇರ್ಕೊಂಡು ನಾವು ಭಾಳ ಜನ ಒಂದು 100-200 ಜನ ಸೇರ್ಕೊಂಡು ಇಲ್ಲೇ ಧರಣಿ ಮಾಡ್ಕೊಂಡು ಪ್ರಿಪೇರ್ ಆಗ್ಯವ್ರಿ. ಅದಕ್ಕೆ ಆಸ್ಪದ ಮಾಡಿಕೊಂಡಿದ್ದಾಗ ನಮ್ಮ ನ್ಯಾಯವಾಗಿ ಏನು ನಾವು ಸಾರ್ವಜನಿಕ ನ್ಯಾಯ ಕೇಳಿದ್ರೆ ಸರ್, ಏನು ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕಾ ಹಲಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಏನು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಓಸಿ ಮಟಕ ಇಸ್ಪೀಟ್ ದಂಧೆಗಳನ್ನು ಯಥೇಚ್ಛವಾಗಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಸೊ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಪೊಲೀಸ್ ಠಾಣೆಗೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀರಿ. ಸರ್, ಮುಂದಿನ ದಿನಗಳಲ್ಲಿ ತಮ್ಮ ನಿಲುವು ಏನಂತ? ಈಗ ನಾವು ಸಾರ್ವಜನಿಕರು ನಮಗೆ ಭಾಳ ದೂರ ಕೊಟ್ಟಿದ್ದಾರೆ. ಇಸ್ಪಟ್ಟು ದಂಧೆ ಆಮೇಲೆ ಓಸಿ ಅವೆಲ್ಲ ಆಡ್ತಿದ್ದಾರೆ. ಈ ಥರ ಭಾಳ ಹೆಣ್ಮಕ್ಳಿಗೆ ತೊಂದರೆ ಆಗ್ತೈತೆ ರೀ. ಬಡವರು ಇದ್ದಾರೆ ಇಲ್ಲೆಲ್ಲ, ಬಡವ್ರಿಗೆ ತೊಂದರೆ ಆಗಬಾರ್ದು ಅಂತದಕ್ಕೆ ನಾವು ಮನವಿ ಕೊಡೋಕೆ ಬಂದಿರೋದು. ಹೌದಾ, ಈಗ ಇವರು ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮುಂದೆ ನಾವೇನು ಮಾಡ್ಬೇಕು ಅದು ಧರಣಿ ಕುತ್ಕೊಂಡು ನಾವು ಮಾಡ್ತೇವೆ. ತಾಲೂಕಲ್ಲಿ ಈ ಹಲಗೇರಿ ಅಷ್ಟಂತಲ್ಲ, ರಾಣೆಬೆನ್ನೂರು ತಾಲೂಕು ಸುತ್ತಮುತ್ತಲೂ ಇಸ್ಪೀಟ್ ದಂಧೆ ಭಾಳ ಯಥೇಚ್ಛವಾಗಿ ಜೋರೈತಿ. ಅದಕ್ಕೆ ಯಾವುದೇ ರೀತಿಯ ಅಧಿಕಾರಿಗಳು ಕ್ರಮ ತಗೊತಾ ಇಲ್ಲ. ಅದಕ್ಕೆ ದಯಮಾಡಿ ಬಡವರು ಬದುಕೋ ಒಂದು ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ದಯಮಾಡಿ ಇದ್ರ ಮೇಲೆ ಕ್ರಮ ತೊಗೋಬೇಕಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೇವೆ. ಮತ್ತು ಒಂದು ವೇಳೆ ಮನವಿ ಮಾಡಿಕೊಡೋದಕ್ಕೆ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಉಗ್ರ ಹೋರಾಟವನ್ನು ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ನಾವು ಅಂಬೇಡ್ಕರ್ ಸೇವಾ ಸಂಘ ತಾಲೂಕು ಅಧ್ಯಕ್ಷ ಪ್ರವೀಣ್ ಅಂತೇಳಿ, ಇವಾಗೇನು ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಏನು ಅಕ್ರಮ ದಂಧೆಗಳು ನಡೀತಾ ಇದ್ದಾವಲ್ಲ, ಆ ಅಕ್ರಮ ದಂಧೆಗಳು ಮತ್ತೆ ಈ ಹೊರವಲಯದ ಹಲಗೇರಿ ಲಿಮಿಟ್ಸ್ಗೆ ಕಾಲಿಟ್ಟಿದೆ. ಹಾಗಾಗಿ ತಾವುಗಳು ಅಧಿಕಾರಿಗಳು ಯಾವುದೇ ರೀತಿ ಇದು ಕ್ರಮವಹಿಸಿಲ್ಲ ಅನ್ನೋ ಸಾರ್ವಜನಿಕರ ಹಿತಾಸಕ್ತಿ ಆಗಿದೆ. ಹಾಗಾಗಿ ನಾವು ಒಂದು ಮನವಿ ಕೊಟ್ಟಿದ್ದೇವೆ. ಈಗ ಅಧಿಕಾರಿಗಳಿಗೆ ನಾವು ಒಂದು ಲೆಟ್ರ್ ಮುಖಾಂತರ ಅವರಿಗೆ ಮನವಿ ಕೊಟ್ಟು ಇದನ್ನು ಇವತ್ತು ನಾಳೆ 2 ದಿನ ಇದು ಇಸ್ಪೇಟ್ ಆಗಲಿ ಓಸಿ ಆಗಲಿ ಆಮೇಲೆ ಇದು ಅಕ್ರಮವಾಗಿ ಸಹರಾಯಿ ದಂಧೆಯನ್ನು ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಆಮೇಲೆ ಇಲ್ಲಿಂದನೇ ಲೋಡ್ ಸಪ್ಲೈಗಳು ಆಗ್ತಾ ಇದಾವಂತೆ. ಹಾಗಾಗಿ ಇದನ್ನು ಅಧಿಕಾರಿಗೆ ಸೂಕ್ತ ಕ್ರಮವಹಿಸಿ ಇದ್ರ ಬಗ್ಗೆ ಹಳ್ಳಿಗೊಳಗೆ ಅಥವಾ ಆಮೇಲೆ ಇದು ಇಸ್ಪೇಟ್ ಹಳ್ಳಿಗೊಳಗೆ ಆಡಿಸ್ತಾರಂತೆ. ಆಮೇಲೆ ಇದು ಸಾರಾಯಿ ದಂಧೆನೂ ನಡೀತಾ ಇತ್ತು, ಲೋಡ್ ಗಂಟಲೆ ಇಲ್ಲಿಂದ ಹೋಗ್ತಾ ಇದೆ, ಅದನ್ನು ತಡಿಬೇಕು. ಆಮೇಲೆ ಇಲ್ಲಿ ಓಸಿ ಏನೋ ರೋಡಲ್ಲೇ ಕಿರಾಣಿ ಸ್ಟೋರಲ್ಲೇ ಓಸಿ ಬರ್ತಾ ಇದ್ದಾರಂತೆ. ಹಾಗಾಗಿ ಇದನ್ನು ಸೂಕ್ತ ಬಂದೋಬಸ್ತ್ ಮಾಡಿ ಅವ್ರು ಯಾರು ದಂಧೆಗಳು ನಡೆಸ್ತಾರೋ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ವಹಿಸಿ ಅವರಿಗೆ ಒಂದು ನ್ಯಾಯ ಒದಗಿಸ್ಬೇಕು. ನಾವು ಸುಮಾರು ಬಾರಿ ಅಧಿಕಾರಿಗಳಿಗೆ ಕರೆ ಮಾಡಿ ಈ ವಿಷಯನ ಹೇಳಿದ್ದೇವೆ. ಅಧಿಕಾರಿಗಳು ಮತ್ತು ಬಿಜಿ ಇರೋ ಕಾರಣ ಹೊರಗೇನೋ ಇದ್ದಾರಂತ. ದಯಮಾಡಿ ಇದನ್ನು ನಾವು ಏನು ಮನವಿ ಕೊಟ್ಟಿದ್ದೇವೆ, ಈ ಮನವಿಯನ್ನು ಪರಿಗಣಿಸಿ ಬಂದು ಇವತ್ತು ಎಷ್ಟೊತ್ತಿದ್ರೂ ಸೂಕ್ತ ಕ್ರಮ ವಹಿಸಿ ಅದನ್ನು ಬಂದ್ ಮಾಡಬೇಕಾಗಿ ನಾವು ವಿನಂತಿ ಮಾಡ್ಕೊತೇವೆ.
ಇದನ್ನೇನಾದರೂ ಬಂದ್ ಮಾಡಿಲ್ಲ ಅಂತಂದು ನಮಗೇನಾದರೂ ನಾವು ಇನ್ನೂ 2 ದಿನ 3 ದಿನ ನೋಡ್ತೀವಿ, ಬಂದ್ ಮಾಡಿಲ್ಲ ಅನ್ನೋ ವಿಚಾರ ಏನಾದ್ರು ಗೊತ್ತಾತಂದರೆ ನಾವು ಸೋಮವಾರ ದಿನ ಬಂದು ಇನ್ನೂ ಒಂದು ಸಾರಿ ಪ್ರತಿಭಟನೆ ಒಂದು ಅರ್ಜಿ ಕೊಟ್ಟು ನಾವು ಸಾರ್ವಜನಿಕರು ಕರ್ಕೊಂಬಂದು ಇಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸಬೇಕಂತ ಮಾತುಕತೆ ನಡೆಸಿದ್ದೀವಿ. ಅದು ಯಾವುದೇ ರೀತಿ ಆ ರೀತಿ ಆಗದಂತ ತಡೆಗಟ್ಟಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ.